ಶ್ರೀ ಗುರುಭ್ಯೋ ನಮಃ ಹರಿ ಓಂ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವ ದಯಾಶ್ರಯಾನ್. ಲಕ್ಷ್ಮೀ ಶೋಭಾನ ಪದದ 4ನೆಯ ಪದ್ಯದಲ್ಲಿ ನಾವಿದ್ದೇವೆ. ಹಿಂದೆ ಲಕ್ಷ್ಮೀದೇವಿಯ ಅವತಾರವಾಗಿದೆ. ಆ ಲಕ್ಷ್ಮೀದೇವಿಯ ಅವತಾರವಾದಾಗ ಅವಳು ಹೇಗಿದ್ಲು ಅನ್ನೋದನ್ನು ಈ ಪದ್ಯ ವರ್ಣನೆ ಮಾಡ್ತಾ ಇದೆ. ಅವಳು ಬಂದ ಕ್ಷಣವೇ ಕೊರಳಲ್ಲಿ ಮಂಗಳಸೂತ್ರವೇ ಇತ್ತಂತೆ. ಏನು ಲಕ್ಷ್ಮೀದೇವಿ ಅವತಾರ ಮಾಡಿದ ಕ್ಷಣ ಮಂಗಳಸೂತ್ರವೇ ಇದೆಯಲ್ಲ. ಮತ್ತು ದಾಸರೇಗ ಹೇಗಂದ್ರು, ಕ್ಷೀರಾಬ್ಧಿ ಕನ್ನಿಕೆ ವರಮಹಾಲಕುಮಿನಿ ಆರಿಗೆ ವಧುವಾದೆ, ಅಂಬೂಜಾಕ್ಷಿ ಆರಿಗೆ ವಧುವಾದೆ, ಮಲಯ ಜಗಂಧಿ ಬಿಂದು ಮಾಧವರಾಯ ಗೋ, ಸುಲಭ ದೇವರ ದೇವ ಪುರುಷೋತ್ತಮನಿಗೋ, ಫಲದಾಯಕ ನಿತ್ಯ ಮಂಗಳದಾಯಕ ಗೋ, ಚಲುವೆ ನಾಚದೆ ಹೇಳು ಶ್ರೀ ವೆಂಕಟೇಶ ಗೋ, ಆರಿಗೆ ವಧುವಾದೆ. ನೀನು ಯಾರಿಗಾಗಿ ವಧುವಾಗಿದ್ದೀಯಾ ಅಂತ ದಾಸರು ಕೇಳ್ತಾರೆ. ಆದರೆ ಆ ಲಕ್ಷ್ಮೀದೇವಿ ಅವತಾರ ಸಮುದ್ರ ಮಥನ ಕಾಲದಲ್ಲಿ ಅವತಾರವನ್ನು ಮಾಡಿದ ಕ್ಷಣದಲ್ಲೇನೆ ಅವಳ ಕೊರಳಲ್ಲಿ ಮಂಗಲಸೂತ್ರ ಇದೆಯಲ್ಲ, ಇದು ಹೇಗೆ ಎಂಬ ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರ ಲಕ್ಷ್ಮೀ ಶೋಭಾನ ಪದ ನಮಗೆ ಉತ್ತರವನ್ನು ನೀಡ್ತಾ ಇದೆ. ಕಂಬು ಕಂಠದ ಸುತ್ತ ಕಟ್ಟಿದ ಮಂಗಳಸೂತ್ರ, ಅಂಬುಜವೆರಡು ಕರಯುಗದಿ, ಅಂಬುಜವೆರಡು ಕರಯುಗದಿ ಧರಿಸಿ ಪೀತಾಂಬರವ ಉಟ್ಟು ಮೆರೆದಳು ಶೋಭಾನೆ. ಶೋಭಾನವೆನ್ನೀರೆ ಸುರರೋಳು ಸುಭಗನಿಗೆ, ಶೋಭಾನವೆನ್ನೀರೆ ಸುಗುಣನಿಗೆ, ಶೋಭಾನವೆನ್ನೀರೆ ತ್ರಿವಿಕ್ರಮರಾಯಗೆ, ಶೋಭಾನವೆನ್ನೀ ಸುರಪ್ರಿಯಗೆ ಶೋಭಾನೆ. ಆ ಲಕ್ಷ್ಮೀದೇವಿಯ ಕಂಠ ಹೇಗಿತ್ತು ಅಂದರೆ ಶಂಖ ಇದ್ದಂತೆ ಇತ್ತಂತೆ. ಪದ್ಮಪ್ರಿಯೇ ಪದ್ಮಿನಿ ಪದ್ಮಹಸ್ತೆ ಪದ್ಮಾಲಯೇ ಪದ್ಮದಲಾಯತಾಕ್ಷಿ, ವಿಶ್ವಪ್ರಿಯೇ ವಿಷ್ಣು ಮನೋನುಕೂಲೆ ತ್ವತ್ಪಾದ ಪದ್ಮಂ ಮೈಸನ್ನಿಧಸ್ವ ಅಂತ ನಾವು ಪ್ರಾರ್ಥನೆ ಮಾಡ್ತೇವಲ್ಲ. ಇಡೀ ಪದ್ಮದಂತೆ ಆಕಾರ ಲಕ್ಷ್ಮೀದೇವಿದು. ಕಂಠ ಆ ಪದ್ಮ ಹೇಗೆ ಅಂದರೆ ಶಂಖದಂತೆ ಅವಳ ಸುಂದರವಾದಂತಹ ಕಂಠ ಅಂದರೆ ಕುತ್ತಿಗೆ ಇತ್ತಂತೆ. ಅಷ್ಟು ಶುಭ್ರವಾದಂತಹ ಆ ಲಕ್ಷ್ಮೀದೇವಿಯ ಕಂಠ. ಆ ಕಂಠದ ಸುತ್ತಲಿನಲ್ಲಿ ಏನಿತ್ತು ಅಂದರೆ ಮಂಗಳಸೂತ್ರವಿತ್ತಂತೆ. ಕಂಬು ಕಂಠದ ಸುತ್ತ ಕಟ್ಟಿದ ಮಂಗಳಸೂತ್ರ. ಕಂಬು ಕಂಠ ಶಂಖದಂತೆ ಸುಂದರವಾದಂತಹ ಕಂಠದ ಸುತ್ತ ಅಂದರೆ ಅದರ ಸುತ್ತಿನಲ್ಲಿ ಕಟ್ಟಿದ ಮಂಗಳಸೂತ್ರ. ಕಟ್ಟಿದ್ರಂತೆ ಮಂಗಳಸೂತ್ರ. ಯಾರು ಕಟ್ಟಿದ್ದಾರೆ? ಯಾರು ಕಟ್ಟಬೇಕು? ನಮ್ಮ ಭಗವಂತನೇ ತಾನೇ ಕಟ್ಟಬೇಕಾದವನು. ಅಂಬುಜವೆರಡು ಕರಯುಗದಿ, ಎರಡೂ ಕೈಗಳಲ್ಲಿ ಕಮಲವನ್ನು ಧಾರಣೆ ಮಾಡಿದ್ಲಂತೆ. ಏನು ಕಮಲವನ್ನು ಧಾರಣೆ ಮಾಡಿದ್ಲು? ಎರಡು ಕೈಗಳಲ್ಲಿ ಕಮಲ ಯಾಕೆ ಅಂತಂದರೆ, ನಮ್ಮಲ್ಲಿರುವ ಒಂದು ಮನಸ್ಸಿನ ಅಂದರೆ ಆಂತರಿಕವಾದ ಕಮಲ, ಬಾಹ್ಯವಾದ ಮಲ. ಬಾಹ್ಯವಾದ ಮಲವನ್ನು ಆಂತರಿಕವಾದ ಮಲವನ್ನು ಕೀಳಿ ಹಾಕಲಿಕ್ಕಾಗಿ ಎರಡೂ ಕೈಗಳಿಂದ ಕಮಲವನ್ನು ಹಿಡಿದುಕೊಂಡು ಬಂದಿದ್ದಾಳೆ. ಪೀತಾಂಬರವನ್ನೇ ಉಟ್ಟುಕೊಂಡು ಬಂದಿದ್ದಾಳೆ. ಪೀತಾಂಬರ ಯಾಕೆ ಉಟ್ಕೊಂಡ್ಬಂದ್ಲು? ಅವಳಿಗೆ ಬೇರೆ ಸೀರೆ ಇರಲಿಲ್ವಾ ಅಂತ ಕೇಳಿದರೆ, ಅವಳು ಮ್ಯಾಚಿಂಗ್ ಮಾಡ್ತಾಳಂತೆ ನಮ್ಮ ಥರಾನೇ. ಗಂಡ ಯಾವುದು ಉಟ್ಕೊಂಡಿದ್ದಾನಲ್ಲ ಹಾಗೆ ನಾನು ಅದನ್ನೇ ಉಟ್ಕೋಬೇಕು ಅಂತೇಳಿ. ನಮ್ಮ ಭಗವಂತ ಪೀತಾಂಬರಧಾರಿ ಅಲ್ವಾ, ಅದಕ್ಕೆ ನನ್ನ ಗಂಡನಂತೆ ನಾನು ಯಾರ ಸೊತ್ತು ಅಲ್ಲ, ನನ್ನ ಕೊರಳಲ್ಲಿರುವ ಮಂಗಳಸೂತ್ರ ಯಾರೋ ಕಟ್ಟಿದ್ದಲ್ಲ, ಪೀತಾಂಬರಧಾರಿಯಾದಂತಹ ಈ ಭಗವಂತನೇ ನನ್ನ ಕೊರಳಲ್ಲಿ ಮಂಗಳಸೂತ್ರವನ್ನು ಕಟ್ಟಿದ್ದಾನೆ, ನಾನು ಅವನ ಸೊತ್ತು ಅನ್ನೋದನ್ನು ತಿಳಿಸ್ಲಿಕ್ಕಾಗೇನೆ ಲಕ್ಷ್ಮೀದೇವಿ ಪೀತಾಂಬರವನ್ನೇ ಉಟ್ಟುಕೊಂಡು ಬಂದ್ಲಂತೆ. ಇಂತಹ ಲಕ್ಷ್ಮೀದೇವಿ, ಇದರಿಂದ ನಾವು ತಿಳ್ಕೋಬೇಕು, ಆಭರಣಗಳನ್ನೇ ಹಾಕಿಕೊಂಡು ಬಂದಿದ್ದಾಳೆ ಲಕ್ಷ್ಮೀದೇವಿ ಅಂದರೆ ಲಕ್ಷ್ಮೀದೇವಿಗೆ ಜನ್ಮವಿಲ್ಲ, ಶುಕ್ಲ ಶೋಣಿತ ಸಂಬಂಧ ಇಲ್ಲ, ಯಾವ ರಕ್ತದ ಮತ್ತು ಮಡುವಿನ ಮಜ್ಜದ ಸಂಬಂಧ ಆ ಯಾವ ಲಕ್ಷ್ಮೀದೇವಿಗೆ ಇಲ್ಲ. ಗರ್ಭವಾಸದ ದುಃಖ ಇಲ್ಲ, ನಿತ್ಯ ಮುಕ್ತಳೆ ನಿರ್ವಿಕಾರಳೆ. ನಿತ್ಯ ಮುಕ್ತಳಾದಂತಹ ಲಕ್ಷ್ಮೀದೇವಿಗೆ ಯಾವುದೇ ರೀತಿಯಾದಂತಹ ಗರ್ಭವಾಸ ದುಃಖ ಇಲ್ಲ ಅನ್ನೋದನ್ನು ತಿಳಿಸ್ಲಿಕ್ಕಾಗಿ ಆಭರಣವನ್ನು ಧಾರಣೆ ಮಾಡಿಕೊಂಡು ಬಂದಳು. ಮತ್ತು ಸ್ವಯಂವರ ಮತ್ತು ಸಮುದ್ರ ಮಥನವಾದ ನಂತರದಲ್ಲಿ ಸ್ವಯಂವರ ನಡೆದಿದೆಯಲ್ಲ ಅಂದರೆ ಅದು ಕೇವಲ ದೇವತೆಗಳಿಗೆ ಹಬ್ಬ ಅಂತೆ. ಅದನ್ನು ಕಾಣೋದೇ ಒಂದು ಹಬ್ಬ, ದೇವತೆಗಳು ಅದನ್ನು ನೋಡೋದೇ ಒಂದು ಹಬ್ಬ. ಅದಕ್ಕೆ ಅಂತಾರಲ್ಲ,
ಯಶೋಧಾದೇವಿಯ ಸಂದರ್ಭದಲ್ಲಿ ತಾನು ಕೃಷ್ಣನಾದಾಗ 16,108 ವಿವಾಹವಾದರೂ ಕೂಡ ನೋಡೋದೇ ಆಗಲಿಲ್ಲಂತೆ. ಅದಕ್ಕಾಗಿ ವೆಂಕಟೇಶನಾಗಿ ಅವತಾರವನ್ನು ಮಾಡಿದ್ನಲ್ಲ ಭಗವಂತ. ಅದಕ್ಕೆ ಹಾಗೆಯೇ ಇಲ್ಲಿ ಎಲ್ಲ ದೇವತೆಗಳಿಗೆ ತನ್ನ ಸರ್ವೋತ್ತಮತ್ವವನ್ನು ತಿಳಿಸ್ಲಿಕ್ಕಾಗಿ ಆ ಲಕ್ಷ್ಮೀದೇವಿ, ಸರ್ವೋತ್ಕೃಷ್ಟಳಾದಂತಹ ಲಕ್ಷ್ಮೀದೇವಿ ನನ್ನನ್ನೇ ವರಿಸ್ತಾಳೆ ಅನ್ನುವ ಲೀಲೆಯನ್ನು ಮಾಡಲಿಕ್ಕಾಗಿ ಭಗವಂತ ಮತ್ತು ಲಕ್ಷ್ಮೀದೇವಿಯ ಸ್ವಯಂವರ ನಾಟಕವಿದ್ದಂತೆ ಅಂತ ತಿಳಿಸ್ತಾರೆ. ಅನಾದ್ಯನಂತ ಕಾಲದಿಂದ ನಿತ್ಯಾವಿಯೋಗಿನಿಯಾಗಿರುವಂತಹ ಮಹಾನುಭಾವಳು ಲಕ್ಷ್ಮೀದೇವಿ. ಅವರಿಬ್ಬರಲ್ಲಿ ವಿಯೋಗ ಇಲ್ಲ. ಮತ್ತು ಕನ್ಯಾ ನೋಡಬೇಕು, ಮಾಲೆ ಹಾಕೋಬೇಕು, ಪರಾಕ್ರಮ ತೋರಿಸ್ಬೇಕು, ಮದುವೆ ಹಾಕೋಬೇಕು, ಇದ್ಯಾವುದು ಲಕ್ಷ್ಮೀದೇವಿಗೆ ಇಲ್ಲವೇ ಇಲ್ಲ. ಅದಕ್ಕೆ ದಾಸರಂತಾರಂತೆ, ಇಂಥವಾಗ ಹಂಗೆ ಮನಸೋತೆ ಬಹುಪಂಥವಾಡಿದ ಜಗನ್ಮಾತೆ. ಬತ್ತಲೆ ನಿಂತಿದ್ದ ನಂಗ ತೇಜಿ ಹತ್ತಿ ಮೆರೆವ ನೀವ ಹಿಂಗ ಸಂತತ ಭಕುತರ ಸಲವೋ ಹೆಳವನ ಕಟ್ಟೆ ಇಂಥ ರಂಗಯ್ಯಗೇನೆಂದು ಮನಸೋತೆ ಇಂಥವಗ್ಯಾಂಗ ಮನಸೋತೆ ಬಹುಪಂಥವಾಡಿದ ಜಗನ್ಮಾತೆ. ಗಿರಿಯಮ್ಮನವರು ಕೇಳ್ತಾರೆ. ಇನ್ನೊಬ್ಬ ದಾಸರಂತಾರೆ, ಬಟ್ಟ ಕುಂಕುಮನ ಸೊಲೋಳೆ ಮುತ್ತಿನ ಹೊಸ ಕಟ್ಯಾಣಿ ತ್ರಿವಳಿ ಕೊರಳೋಳೆ ಇಟ್ಟ ಪುನ್ನೋಲೆ ಕಿವಿಯೋಳೆ ಪವಳದ ಕೈ ಹಸ್ತ ಕಂಕಣ ಕೈಬಳೆ ತೊಟ್ಟ ಕುಪಸ ಬಿಗಿ ದುಟ್ಟ ಪಿತಾಂಬರ ಗಟ್ಟಿ ಒಡ್ಯಾಣ ಕಾಲಂದಿರುಳು ಗೆಜ್ಜೆ ಮೆಟ್ಟಿಲಿ ಪೊಳೆಬುದು. ದಾಸರು ಹೇಗೆ ವರ್ಣನೆ ಮಾಡ್ತಾರೆ ಅನ್ನೋದನ್ನು ತಿಳಿದುಕೊಳ್ಳಬೇಕು ನಾವು. ಇಷ್ಟೆಲ್ಲ ಆಭರಣ ಧಾರಣೆ ಮಾಡಿದರೂ ಕೂಡ ಭಗವಂತನಿಗೆ ಯಾಕೆ ಮನಸೋತೆ? ಬತ್ತಲೆ ನಿಂತಿದ್ದನಾಂಗ. ಅವನಿಗೆ ಆಭರಣಗಳೆಲ್ಲ ಹಾಕಿಕೊಳ್ಳಲಿಕ್ಕೆ ಬಟ್ಟೆನೇ ಇಲ್ಲ. ಇಷ್ಟೆಲ್ಲ ತಯಾರಾಗಿ ಅವನನ್ನು ವರಿಸೋದೇನು ಹರ್ಕತ್ತಿತ್ತು ಅಂತ ಕೇಳಿದರೆ ಲಕ್ಷ್ಮೀದೇವಿ ಅಂತಾಳೆ, ಇಂತಹ ಭಗವಂತ ಸರ್ವಸ್ಥಳದಿ ವ್ಯಾಪ್ತನಾದ ಸರ್ವದೋಷರಹಿತನಾದ ಸರ್ವವಂದ್ಯನಾದ ಪುರಂದರ ವಿಠ್ಠಲನ್ನ ಧ್ಯಾನಿಸುವಳು ಅಂತ ಹೇಳಿದಂತೆ ಎಲ್ಲ ಕಡೆಗಳಲ್ಲಿ ವ್ಯಾಪ್ತನಾಗಿ ಯಾವುದೇ ದೋಷಗಳಿಲ್ಲದೆ ಇರುವಂತಹ ಒಬ್ಬನೇ ಒಬ್ಬ ವ್ಯಕ್ತಿ ಅಂದರೆ ಅವನು ಭಗವಂತ ಮಾತ್ರ. ಅವನು ನನ್ನೊಡೆಯ ಅನ್ನೋದನ್ನು ತಿಳಿಸ್ಲಿಕ್ಕಾಗಿ ಲಕ್ಷ್ಮೀದೇವಿ ತಾನು ಆ ಮಂಗಲ ಸೂತ್ರವನ್ನು ಧಾರಣೆ ಮಾಡಿಕೊಂಡು ಪೀತಾಂಬರವನ್ನು ಉಟ್ಟುಕೊಂಡು ಬಂದು ತೋರಿಸಿದ್ದಾಳೆ. ಈ ಸ್ವಯಂವರಾದಿಗಳೆಲ್ಲವೂ ಕೂಡ ದೇವತೆಗಳಿಗೆ ಹಬ್ಬದ ರೂಪದಲ್ಲಿ ನಡೆದು ಹೋಗ್ತದೆ ಅನ್ನುವುದನ್ನು ಈ ಪದ್ಯದಲ್ಲಿ ತಿಳಿಸ್ತಾ ಇದ್ದಾರೆ. ಕಂಬು ಕಂಠದ ಸುತ್ತ ಕಟ್ಟಿದ ಮಂಗಳ ಸೂತ್ರ ಅಂಬುಜವೆರಡು ಕರಯುಗದಿ ಅಂಬುಜವೆರಡು ಕರಯುಗದಿ ಧರಿಸಿ ಪೀತಾಂಬರವನುಟ್ಟು ಮೆರೆದಳು ಶೋಭಾನೆ. ಮುಂದೆ ಒಂದು ಕೈಯಿಂದ ಲಕ್ಷ್ಮೀದೇವಿಗೆ ಅನೇಕ ಹಸ್ತಗಳು ಅವಳಿಗೂ ಕೂಡ. ಮತ್ತೊಂದು ನಾ ಆಗಲೇ ಹೇಳಿದ್ನಲ್ಲ, ಒಂದು ಆಂತರಿಕವಾದ ಮಲ, ಇನ್ನೊಂದು ಬಾಹ್ಯವಾದ ಮಲ, ಅದನ್ನು ಕೀಳಿ ಹಾಕಲಿಕ್ಕಾಗಿ ಎರಡೂ ಕರಗಳಲ್ಲಿ ಕಮಲವನ್ನು ಧಾರಣೆ ಮಾಡಿದ್ಲಂತೆ. ಶರದಿ ಮಥನದಲೆ ಸಿರಿದೇವಿ ಜನಿಸಿದಳು ಕಮಲದ ವನಮಾಲೆ ಕರದೆ ಪಿಡಿದಿಹಳು ಕಮಲದ ವನಮಾಲೆ ಕರದೆ ಪಿಡಿದಿಹಳು. ಅಂತಹ ಲಕ್ಷ್ಮೀದೇವಿ ಏನು ಮಾಡ್ತಾಳೆ? ಎರಡೂ ಕೈಗಳಿಂದ ಏನೇನು ತನ್ನ ಭಕ್ತರಿಗೆ ಕೊಡ್ತಾಳೆ ಅನ್ನೋದನ್ನು ಈ 5ನೆಯ ಪದ್ಯದಲ್ಲಿ ತಿಳಿದುಕೊಳ್ಳೋಣ. ಒಂದು ಕರದಿಂದ ಅಭಯವ ನೀವಳೆ ಮತ್ತೊಂದು ಕೈಯಿಂದ ವರಗಳ ಕುಂದಿಲ್ಲದಾನಂದ ಸಂದೋಹ ಉಣಿಸುವ ಇಂದಿರೆ ನಮ್ಮ ಸಲಹಲಿ ಶೋಭಾನೆ. ಒಂದು ಕರದಿಂದ, ಒಂದು ಕೈಯಿಂದ ಲಕ್ಷ್ಮೀದೇವಿ ಅಭಯವನ್ನು ತನ್ನ ಭಕ್ತರಿಗೆ ನೀಡ್ತಾಳಂತೆ. ಯಾವ ಭಯವೂ ಕೂಡ ನಿಮಗೆ ಬರದೇ ಇದ್ದಂತೆ ಆಗಲಿ ಅಂತ ಅಭಯವನ್ನು ನೀಡ್ತಾಳಂತೆ. ಮತ್ತೊಂದು ಕೈಯಿಂದ ವರಗಳ, ಕೇವಲ ಅಭಯವನ್ನು ನೀಡೋದಲ್ಲ, ನೀವೇನು ಕೇಳ್ತಿರೋ ಎಲ್ಲ ವರಗಳನ್ನು ನಾನು ಕೊಡ್ತೇನೆ. ಯಾಕೆ ಅಂದರೆ ನನ್ನ ಬಳಿ ವರ ಇದೆ. ಆ ವರ ಅಂದ್ರೇನು? ಸರ್ವೋತ್ತಮ ಅಂತ ಅರ್ಥ. ಅವನು ಭಗವಂತ. ಅಂತಹ ವರವೇ ನನ್ನ ಬಳಿ ಇದ್ದಾಗ ಆ ವರಗಳನ್ನು ಭಕ್ತರು ಕೇಳಿದಾಗ ನಾನು ಕೊಡ್ತೇನೆ ಅಂತಂತಾಳೆ. ಕುಂದಿಲ್ಲದಾನಂದ, ಎಂದಿಗೂ ಕೂಡ ಕುಂದು ಅಂದರೆ ಕಡಿಮೆ ಆಗೋದು, ಕಡಿಮೆ ಆಗದೇ ಇರುವಂತಹ ಆನಂದದ ಸಂದೋಹ ಅಂದರೆ ಸಮೂಹವನ್ನೇ ಉಣಿಸ್ತೇನೆ ನಾನು ನಿಮಗೆ. ಇಂತಹ ಇಂದಿರೆ, ಇಂತಹ ಲಕ್ಷ್ಮೀದೇವಿ ನಮ್ಮ ಸಲಹಲಿ, ನಮ್ಮನ್ನು ರಕ್ಷಣೆ ಮಾಡಲಿ ಎನ್ನುವುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಒಂದು ಕರದಿಂದ
ಅಭಯವನಿವಳೆ. ಇದರಿಂದ ನಾವು ತಿಳಿದುಕೊಳ್ಳಬೇಕು, ಆ ವರ ಏನು ಮಲಗಿದ್ನಲ್ಲ, ಆ ವರನಿಗೆ ಯಾವ ಭಯಗಳೂ ಬರದೇ ಇದ್ದಂತೆ, ಸಾವಿನ ಭಯವೂ ಬರದೇ ಇದ್ದಂತೆ ರಕ್ಷಣೆ ಮಾಡಲಿಕ್ಕಾಗಿ ಒಂದು ಕರ. ಆ ಕರದಿಂದ ಇವನಿಗೆ ಬಂದಂತಹ ಭಯವನ್ನು, ಅಪಮೃತ್ಯುವನ್ನು ಪರಿಹಾರ ಮಾಡುವಂತ ಕೇಳಿಕೊಳ್ತಾ ಇದ್ದಾರೆ. ಮತ್ತೊಂದು ಕೈಯಿಂದ ವರಗಳ, ಇನ್ನೊಂದು ಕೈ ಇದೆಯಲ್ಲ, ಈ ವರನನ್ನೇ ಇವಳ ಜೊತೆಗೆ ಮದುವೆ ಆಗುವಂತೆ ಮಾಡು ಅನ್ನುವುದಾಗಿ ವಾದಿರಾಜರು ಒಳರ್ಥದಲ್ಲಿ ತಾವು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇಂತಹ ದೇವಿ ಎಲ್ಲರಿಗೂ ಕೂಡ ಅನುಗ್ರಹವನ್ನು ಮಾಡುವವಳು. ಆ ಲಕ್ಷ್ಮೀದೇವಿಯ ಅನುಗ್ರಹ ಇದ್ದರೆ ಮಾತ್ರ ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ದೊರೀತದೆ. ಇಲ್ಲದೆ ಹೋದರೆ ಸರ್ವಥಾ ಸಿಗೋದಿಲ್ಲ. ಆದ್ದರಿಂದ ಇಂತಹ ಲಕ್ಷ್ಮೀದೇವಿಯ ಉತ್ತಮವಾದಂತಹ ಅನುಗ್ರಹವನ್ನು ದಾಸರು, ಆ ವಾದಿರಾಜರು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಆ ಪ್ರಾರ್ಥನೆ ಮೂಲಕ ತಿಳಿಸ್ತಾ ಇದ್ದಾರೆ. ಮುಂದೆ ಮತ್ತೆ ಆ ಲಕ್ಷ್ಮೀದೇವಿ ಏನನ್ನ ಧಾರಣೆ ಮಾಡಿಕೊಂಡಿದ್ಲು? ಇಷ್ಟೇ ಒಂದು ಮಂಗಳಸೂತ್ರ ಹಾಕ್ಕೊಂಡು ಬಂದುಬಿಟ್ಟಿದ್ಲ? ಎಲ್ಲಾದರೂ ನಾವು ಶ್ರಾದ್ದಕ್ಕೆ ಹೋಗುವಾಗ ಅಷ್ಟೇ ಹಾಕ್ಕೊಂಡು ಹೋಗ್ತೇವೆ. ಯಾರ್ದಾದ್ರೂ ಮದುವೆ ವಾಸ್ತು ಅಂದರೆ ಮುಗದೇ ಹೋಯಿತು, ಸೀರೆಗಿಂತ ಹೆಚ್ಚು ಆಭರಣಗಳೇ ಆಗಿಬಿಟ್ಟಿರ್ತದೆ. ಆ ಲಕ್ಷ್ಮೀದೇವಿ ಮತ್ತೇನು ಹಾಕ್ಕೊಂಡು ಬಂದಿದ್ಲು ಅಂತಂದರೆ ಈ ಮುಂದಿನ ಪದ್ಯದಲ್ಲಿ ತಿಳಿಸ್ತಾರೆ. ಪೊಳೆವ ಕಾಂಚಿಯ ಧಾಮ ಉಲಿವ ಕಿಂಕಣಿಗಳು ನಲಿವ ಕಾಲಂದುಗೆ ಘಲು ಕೆನಲು ನಳನಳಿಸುವ ಮುದ್ದು ಮೊಗದ ಚಲುವೆ ಲಕ್ಷ್ಮೀ ಸಲಹಲಿ ನಮ್ಮ ವಧುವರರ ಶೋಭಾನೆ. ಲಕ್ಷ್ಮೀದೇವಿಯ ಕಟಿ ಪ್ರದೇಶದಲ್ಲಿ ಸೊಂಟದ ಭಾಗದಲ್ಲಿ ಡಾಬಿತ್ತಂತೆ. ಧ್ವನಿ ಎತ್ತುವಂತಹ ಚಿಕ್ಕ ಚಿಕ್ಕ ಕಿರು ಗಂಟೆಗಳು ಇದ್ದುವಂತೆ. ಕಾಲಿನಲ್ಲಿ ನೂಪುರಗಳು ಘಲ್ಲಂತ ಇದ್ದರೆ ಆನಂದವಾಗಬೇಕಂತೆ. ಆ ಕೋಮಲವಾದ ಕಾಂತಿ ಎಷ್ಟು ಹೊಳಿತಾ ಇತ್ತು ಅಂತಂದರೆ, ಆ ಲಕ್ಷ್ಮೀದೇವಿಯ ಕಾಂತಿಯನ್ನು ನೋಡಿದರೆ ಯಾವ ಸೂರ್ಯನೂ ಬೇಡ, ಚಂದ್ರನೂ ಬೇಡ, ಅಷ್ಟು ಲಕ್ಷ್ಮೀದೇವಿಯ ಕಾಂತಿಯಿಂದ ಕಂಗೊಳಿಸ್ತಾ ಇದ್ಲಂತೆ. ನಾವು ಕೂಡ ನಿತ್ಯದಲ್ಲಿ ಸ್ತ್ರೀಯರು ಆಭರಣವನ್ನು ಧಾರಣೆ ಮಾಡಬೇಕು. ಆಭರಣವನ್ನು ಧಾರಣೆ ಮಾಡಿ ಪ್ರತಿಯೊಂದು ಆಭರಣಗಳನ್ನು ಭಗವಂತನೇ ಮುಂದೆ ನಿಂತು, ನೀನು ಕೊಟ್ಟಂತಹ ಆಭರಣ, ಇದರಲ್ಲಿ ಲಕ್ಷ್ಮೀದೇವಿಯ ದಿವ್ಯ ಸನ್ನಿಧಾನ ಇದೆ, ಇದನ್ನು ನಾನು ಧಾರಣೆ ಮಾಡಿಕೊಳ್ತಾ ಇದ್ದೇನೆ. ಇದರ ಅರ್ಥ ನನ್ನ ವಕ್ಷಸ್ಥಲದಲ್ಲಿ ನೀನಿದ್ದೀಯಲ್ಲ ಭಗವಂತ, ನಿನಗೆ ಅದನ್ನು ಧಾರಣೆ ಮಾಡಿಸ್ತಾ ಇದ್ದೇನೆ ಅಂತ ತಿಳಿದುಕೊಂಡು ಎಲ್ಲ ಆಭರಣಗಳನ್ನು ನಿತ್ಯದಲ್ಲಿ ಸ್ತ್ರೀಯರು ಮನೆಯಲ್ಲಿದ್ದರೂ ಕೂಡ ಚುಸ್ತದೆ ಅಂತ ಬಿಡಬಾರದು. ಕಾಲಿನಲ್ಲಿ ಗೆಜ್ಜೆ, ಕೈಯಲ್ಲಿ ಬಳೆ, ತಲೆಯಲ್ಲಿ ಬಿಂದಿ, ಸೊಂಟದಲ್ಲಿ ಡಾಬು, ಆಮೇಲೆ ಕಾಲಿನಲ್ಲಿ ಕಾಲುಂಗುರ, ಪಿಲ್ಲೆ, ಇದೆಲ್ಲವೂ ಕೂಡ ಇವತ್ತು ಮಾಯವಾಗಿ ಹೋಗಿದೆ. ಇದೆಲ್ಲವನ್ನು ಹಾಕಿಕೊಂಡರೆ ನಮಗೆ ಮುತ್ತೈದೆಯತನದ ಕಾಂತಿ ನಮ್ಮ ಮುಖದ ಮೇಲೆ ಹೊಳಿತಾ ಇದೆ. ಅದಕ್ಕಾಗಿ ನೋಡಿ, ಲಕ್ಷ್ಮೀದೇವಿ ನಿತ್ಯದಲ್ಲಿ ಇದೆಲ್ಲವನ್ನು ಧಾರಣೆ ಮಾಡಿದ್ದಳು. ಅದಕ್ಕಾಗಿ ಯಾವುದೇ ರೀತಿಯಾದಂತಹ ಅವಳಿಗೆ ವೈಧವ್ಯವಾಗಲಿ ಯಾವುದೂ ಆಗಲಿ ಇಲ್ಲ. ನಮ್ಮ ಗಂಡಂದಿರ ಆಯಸ್ಸು ಜಾಸ್ತಿ ಆಗಬೇಕು, ಉತ್ತರೋತ್ತರವಾದಂತಹ ಆಯಸ್ಸು ಅಭಿವೃದ್ಧಿಯಾಗಬೇಕು ಅಂದರೆ ನಮ್ಮ ಮೈ ಮೇಲಿನ ಆಭರಣಗಳು ಅವರ ಆಯಸ್ಸನ್ನು ಇಮ್ಮಡಿಗೊಳಿಸ್ತದೆ. ಅದಕ್ಕಾಗಿ ನಿತ್ಯದಲ್ಲಿ ಲಕ್ಷ್ಮೀದೇವಿಗೆ, ಭಗವಂತನಿಗೆ ಪ್ರಾರ್ಥನೆ ಮಾಡಿ ಆಭರಣಗಳನ್ನು ನಾವು ಧಾರಣೆ ಮಾಡಿಕೊಳ್ಳಬೇಕು ಎನ್ನುವುದಾಗಿ ತಿಳಿಸ್ತಾ ಇದ್ದಾರೆ. ಇಂತಹ ಲಕ್ಷ್ಮೀದೇವಿಯ ಆ ಘಲಕ್ಕೆನ್ನುವಂತಹ ಶಬ್ದ ಇದೆಯಲ್ಲ, ಆ ಶಬ್ದ ಈ ವರನನ್ನು ಎಚ್ಚರಗೊಳಿಸಲಿ. ಆ ಹೊಳೆಯುವಂತಹ ಡಾಬೇನಿದೆಯಲ್ಲ, ಆ ಡಾಬಿನ ಕಾಂತಿ ಇವನ ಕಣ್ಣಿನ ಮೇಲೆ ಬಿದ್ದು ಇವನಿಗೆ ಬಂದಂತಹ ಆ ಯಾವ ವಿಷದ ಬಾಧೆ ನಿವಾರಣೆ ಆಗುವಂತೆ ಮಾಡಲಿ. ಅಂತಹ ಲಕ್ಷ್ಮೀದೇವಿ ಈ ವಧುವರರನ್ನು ರಕ್ಷಣೆ ಮಾಡಲಿ ಎನ್ನುವುದಾಗಿ ವಾದಿರಾಜರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಪೊಳೆವ ಕಾಂಚಿಯ ಧಾಮ ಉಲಿವ ಕಿಂಕಿಣಿಗಳು ನಲಿವ ಕಾಲಂದುಗೆ ಘಲು ಕೆನಲು ನಳನಳಿಸುವ ಮುದ್ದು ಮೊಗದ ಚಲುವೆ ಲಕ್ಷ್ಮೀ ಸಲಹಲಿ ನಮ್ಮ ವಧುವರರ ಶೋಭಾನೆ. ಶ್ರೀಕೃಷ್ಣಾರ್ಪಣಮಸ್ತು.